ರಾಜಮಾತೆಯಾದಂತ ಸತ್ಯಾವತಿ ದೇವಿಯವರಿಗೆ ವಂದಿಸಿ ಅವರ ಆಜ್ಞಾನುವರ್ತಿಯಾಗಿ ರಥಾರೂಢನಾಗಿ ಹೊರಟು ಬಂದು ನಿಂತ ಸ್ಥಳವೇ ಕಾಶೀಶನಾದ ಪ್ರತಾಪಸೇನನ ಮೂವರು ಹೆಣ್ಣು ಮಕ್ಕಳು ಸ್ವಯಂವರ ಮಂಟಪ ಬಂದು ನೋಡಿದ್ರೆ ಶೃಂಗಾರಗೊಂಡಂತ ಮಂಟಪದ ಮುಂಭಾಗದಲ್ಲಿ ಸಾವಿರಾರು ಮಂದಿ ಅರಸು ಮಕ್ಕಳು ಬಂದು ಸೇರಿದ್ದಾರೆ. ಯಾಕಾಗಿ? ಕಾಶಿ ವಿಶ್ವನಾಥನ ದರ್ಶನಕ್ಕಾಗಿಯ? ಅಲ್ಲವೇ ಅಲ್ಲ, ಮಾಲೆಯನ್ನು ಹಿಡಿದು ಮಧುವಣಗಿತ್ಯರಾಗಿ ನಿಂತಂತ ಕಾಶಿ ರಾಜಕುಮಾರ ಮೂವರು ಹೆಣ್ಣು ಮಕ್ಕಳೇ ಶಂತನುವಿನ ಪುತ್ರನಾದಂತ ಶಾಂತನೀಯನಾಡುವಂತ ಮಾತನ್ನ ಗಮನದಲ್ಲಿರಿಸಿಕೊಳ್ಳಿ. ಅಮರವಾಹಿನಿಯ ಮಗನಾಗಿ ಭೀಷ್ಮನಾಡುವ ಮಾತಿನ ತಲಕ್ಷೆಯನ್ನ ಕೊಡಿ. ಕಾಳಗದಲ್ಲಿ ಕೆಳಕ್ಕೆ ನಿಂತಂತಾದ್ರೆ ಕದನ ಕಲಿಗಳೆಲ್ಲರೂ ಕಾಲನ ಅರಮನೆಯನ್ನ ಸೇರಿದವರಿದ್ದಾರೆ. ಭೀಷ್ಮನನ್ನ ಗೆಲ್ಲುತ್ತೇನೆ ಎನ್ನುವ ಹಾಗೆ ಮುಂದುವರೆದ ಬಂದು ವಿಜಯವನ್ನ ಪ್ರತಿಷ್ಠಾಪನೆ ಮಾಡಿದ ಎಂಟನೆಯ ಬಂಟ ಚರಾಚರ ಪೃಥ್ವಿಯಲ್ಲಿ ಯಾರಿಲ್ಲ. ಈ ಭೀಷ್ಮನಾಡುವ ಮಾತಿನಲ್ಲಿ, ಭೀಷ್ಮನ ವಿಕ್ರಮದಲ್ಲಿ ನಿಮಗೆ ಭರವಸೆ ಇದ್ದದ್ದಾದರೆ ಯಾರಿರ್ರಿ ಎನ್ನಯ್ಯ. ಭರವಸೆ ಇದ್ದದ್ದು ಹೌದಾದರೆ ನಾನು ತಂದಂತ ಮಣಿಮಯವಾದ ರಥವನ್ನು ಯಾರಿ